ನಾರ್ಮಲ್ ಸ್ಟ್ರೈಟ್ ರೋಡಲ್ಲಿ ಬಿದ್ದೋಗಿರೋದು ಇದು. ಒಂದು ತಿಂಗಳಾಯ್ತಾ ಈ ಮ್ಯಾಟ್ ಈ ಮ್ಯಾಟ್ ನೀವು ಹಾಕ್ಸ್ಬೇಕು ಅಂದ್ರೆ ಸರ್ವಿಸ್ ಇದರಲ್ಲಿ ಅಪಾಯಿಂಟ್ಮೆಂಟ್ ತಗೋಬೇಕು. ಓಲಾ ಗಾಡಿ ಅಂದ್ರೆ ಸರ್ವಿಸ್ ಇಶ್ಯೂಸ್ ಇದೆ ಅಂತ ಯೂಸರ್ನ ಕೇಳೋಣ ಏನೆಲ್ಲ ಇಶ್ಯೂಸ್ ಇರ್ತವೆ. 6 months ಆಗಿದೆ ವೆಹಿಕಲ್ ತಗೊಂಡಿದ್ದು. ಇದಕ್ಕೆ ಚೈನ್ ಕೊಟ್ಟಿದ್ದಾರೆ, ತುಂಬಾನೇ ಸೌಂಡ್ ಬರುತ್ತೆ ಓಡಿಸ್ಬೇಕಾದ್ರೆ. ಬಿಟ್ಟು ಮಳೆಯಲ್ಲಿ ಓಡಿಸಿದ್ರೆ ಹೆವಿ ಸ್ಕಿಡ್ ಆಗುತ್ತೆ ಬರ್ ಗಾಡಿ. ಹೈಪರ್ ಚಾರ್ಜರ್ ಕೊಟ್ಟಿದಲ್ವಾ, ಬೆಂಗಳೂರಲ್ಲಿ ಬ್ರೋ ನೀವು ಎಲ್ಲಿ ವರ್ಕ್ ಆಗಲ್ಲ. ರಾಂಗ್ ಪಾಸ್ವರ್ಡ್ ಇಟ್ರೆ ವೆಹಿಕಲ್ ಲಾಕ್ ಆಗುತ್ತೆ. ಡಿಕ್ಕಿ ನೋಡಿ ಬ್ರೋ, ಇದನ್ನ ರಿಮೂವ್ ಮಾಡಿಬಿಡ್ಬೋದು. 5 hours ಚಾರ್ಜ್ ಮಾಡಿದ್ರೆ 120 ವರೆಗೂ ಹೋಗ್ಬೋದು. ಬುಕ್ ಮಾಡಿ ಪೇ ಮಾಡಿ 1 ತಿಂಗಳಿಗೆ ಬಂತು ಮ್ಯಾಟ್ ಇದು. ಇನ್ನು ಟೈರ್ ಬಂದ್ಬಿಟ್ಟು ಒಬ್ರು 2.5 months ಆಗಿದೆ. ಅದು ಹೇಳಿದ್ರೆ ಬರುತ್ತೆ ಅಂತ ಹೇಳ್ತಾರೆ, ಗಾಡಿ ಬಿಟ್ಟೋಗಿ ಅಂತಾರೆ. ಸರ್ವಿಸ್ ಮಾತ್ರ ಅವರಷ್ಟು ಬ್ರೋ. ಕೆಲಸ ಮಾಡ್ತಿರೋದು ಫ್ಲಿಪ್ಕಾರ್ಟ್ ಮಿನಿಟ್ಸ್ ಅಂತ ಹೇಳ್ಬಿಟ್ಟು ಗಾಡಿ ಮಾತ್ರ ಗುಡ್ ಕಂಡೀಷನ್ ಅಲ್ಲಿ ಇರಲೇಬೇಕು. ಇವ್ರ ಜರ್ನಿ ಎಲ್ಲ ಕಂಪ್ಲೀಟ್ ಆಗಿ ಗಾಡಿ ಮೇಲೆ ಇರುತ್ತೆ. EMI 170 ಬರುತ್ತೆ. 170 ಇಟ್ಬಿಟ್ಟು ಸರ್ವಿಸ್ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದ್ರೆ ಬ್ರೇಕ್ ಹಿಡಿದು ಮುಂದೆ ಮೂವ್ ಮಾಡ್ರೆ ಆಗೋದಿಲ್ಲ. ತಗೊಂಡವ್ರೆ ಹಿಂದೆ ಜೋರಾಗಿ ಬಸ್ ಬರ್ತಾ ಇದೆ, ಹಿಂಗೆ ಸ್ಲೋ ಮಾಡೋರು ಇದು ಎಕ್ಸಲೇಟರ್ ವರ್ಕ್ ಆಗಿಲ್ಲ. ಅದು ಗೊತ್ತಿಲ್ಲದವ್ರು ಗಾಡಿ ಕೊಡಬಾರ್ದು ಇದು. ಬಟ್ ನನ್ನ ಸಜೆಷನ್ ಅಂದ್ರೆ ಪೆಟ್ರೋಲ್ ಗಾಡಿನೇ ಬ್ರೋ. ನಾನು ಒಂಥರ ಆತರ ಬಿದ್ದೆ ತಗೋಬಿಟ್ಟೆ. ಇದೇನಂದ್ರೆ ಬನ್ನಿ ತೋರಿಸ್ತೀನಿ. ನಾವು ಫುಲ್ ದುಡ್ಡು ಕೊಟ್ಟಿಲ್ಲ ತಗೊಂಡಿರ್ತೀವಿ ಬ್ರೋ. ಓಲಾ ಕಂಪ್ನಿನೂ ಸ್ಟಾರ್ಟಿಂಗ್ ಅಲ್ಲಿ ಸ್ಪೆಸಿಫಿಕೇಶನ್ಸ್ ತುಂಬಾ ಕೊಟ್ಬಿಟ್ರು, ಬಟ್ ಯೂಸ್ ಮಾಡ್ಬೇಕಂತಂದ್ರೆ ದುಡ್ಡು ಪೇ ಮಾಡ್ಬೇಕಂತ ಇದೆ. ಒಂದು ಡಾರ್ಕ್ ಮೋಡ್ ಆನ್ ಮಾಡ್ಬೇಕಂದ್ರೆ ದುಡ್ಡು ಕೊಡ್ಬೇಕು. ಎಕೋ ಮೋಡ್ ಇದೆ, ಅದಕ್ಕೂ ದುಡ್ಡು ಕೊಡ್ಬೇಕು. ಮತ್ತೆ ಇದು ರೀಜನ್ ಅಂತ ನೀವು ಹೋಗ್ತಾ ಇರ್ಬೇಕಾದ್ರೆ ಆನ್ ಮಾಡ್ಕೊಂಡ್ರೆ ಒಂದೇ ಕಾನ್ಸ್ಟೆಂಟ್ ಸ್ಪೀಡಲ್ಲಿ ಹೋಗುತ್ತೆ. ಇದಕ್ಕೂ ಕೂಡ ದುಡ್ಡು ಕೊಡ್ಬೇಕು. ಇನ್ನು ಸ್ಪೀಕರ್ ಆನ್ ಮಾಡ್ಬೇಕಂದ್ರೂ ನಾವು ದುಡ್ಡು ಕೊಡ್ಬೇಕು. ಅನ್ಲಾಕ್ ಮಾಡ್ಬೇಕಂದ್ರೆ ಕೂಡ ವೆಹಿಕಲ್ ಅಮೌಂಟ್ ಕಳುತ್ತೆ. 10,000 rupees ಅಮೌಂಟ್ ಕೇಳುತ್ತೆ. ಈ ಮೋಟರ್ ಇದಲ್ಲ, ಮೋಟರ್ಗೆ ವಾರಂಟಿನೇ ಕೊಡಲ್ಲ. ನಾವು ಮೋಟರ್ ಕೂಡ ಸಪ್ರೇಟ್ ಆಗಿ ಇದು ತಗೋಬೇಕು. ಅದೇನೋ ಪ್ಲಾನ್ ಏನೋ ಇದೆ, ಅದು ತಗೋಬೇಕು. 20,000 ಆದ್ಮೇಲೆ ಬ್ರೋ ಬ್ಯಾಟ್ರಿ ಏನಾಗುತ್ತೆ ಅಂದ್ರೆ ಇದಾಗುತ್ತೆ. ಇವಾಗ 15 ಮೇಲೆ ಬ್ಯಾಟ್ರಿ ಹೋಯ್ತು ಅಂದ್ರೆ ಬ್ಯಾಟ್ರಿ 70,000 ರೂಪಾಯಿ ಇದೆ. ಪೇ ಮಾಡಿದ್ದು 170, ಮತ್ತೆ 170 ಅಂದ್ರೆ ಆಲ್ಮೋಸ್ಟ್ ಅಲ್ಲಿ 240 ಆಗ್ಬಿಡುತ್ತೆ. ಕಸ್ಟಮರ್ ಸರ್ವಿಸ್ ಹೋಯ್ತು, ಬ್ರೇಕ್ ಪ್ಯಾಡ್ ಚೇಂಜ್ ಮಾಡಾಗ ಮೋಟರ್ ಹೋಗಿತ್ತು. ಮೋಟರ್ಗೆ ಸರ್ವಿಸ್ ಇದಾಗಲ್ವಂತೆ. ಹೊಸದಾಗ ಮೋಟರ್ ಹಾಕ್ಸ್ಕೋಬೇಕಂದ್ರೆ ಅವ್ರು ತಗೊಂಡು ಪೆಟ್ರೋಲ್ ಹಾಕ್ಸಿದ್ ಎಲ್ಲ ಅಲ್ಲಿಗೆ ಬಂತಲ್ಲ. ನೋಡಿ ಇಲ್ಲಿ ಮ್ಯಾಪ್ಸ್ ಹೋಗ್ಬೇಕು, ಅದಕ್ಕೂ ಅಮೌಂಟ್ ತೋರಿಸುತ್ತೆ. ಸ್ಟ್ಯಾಂಡ್ ಇದೆ ಅಲ್ವಾ, ಸ್ಟ್ಯಾಂಡ್ ಲಾಕ್ ಆಗುತ್ತೆ, ಅದಕ್ಕೂ 10,000 ಪೇ ಮಾಡಬೇಕು. ಟೋಟಲ್ ಎಲ್ಲ ಸೇರಿ ಒಂದು 10 ಸ್ಪೆಸಿಫಿಕೇಶನ್ಸ್ ಇದ್ರೆ ಅದರಲ್ಲಿ ಒಂದು 7 ಸ್ಪೆಸಿಫಿಕೇಶನ್ಸ್ಗೆ ದುಡ್ಡು ಪೇ ಮಾಡಲೇಬೇಕಂತೆ. ಮೈಲೇಜ್ ಎಷ್ಟು ಕೊಡುತ್ತೆ ಬ್ರೋ? ಮಾಮೂಲಿ ನಾರ್ಮಲ್ ಅಲ್ಲಿ 150 ತೋರಿಸುತ್ತೆ. ಒಂದು 120 ವರೆಗೆ ಹೋಗ್ಬೋದು. ಒಂದು 120 ವರೆಗೆ ಹೋಗ್ಬೋದು ನಾರ್ಮಲ್ ಆಗಿ. ಎಷ್ಟು ಅಂದ್ರೆ ಎಷ್ಟು ಅವರ್ ಚಾರ್ಜ್ ಮಾಡಬೇಕಾಗುತ್ತೆ ಇದು? 5 hours ಚಾರ್ಜ್ ಮಾಡಬೇಕು. 5 hours ಚಾರ್ಜ್ ಮಾಡಿದ್ರೆ 120 ವರೆಗೆ ಹೋಗ್ಬೋದು ಅಷ್ಟೇ. ಇನ್ನು ಗಾಡಿ ಪಿಕಪ್ ಇಂದ ಹಿಡಿದು ಓಡಿಸೋದ್ರೆ ಏನು ಪ್ರಾಬ್ಲಮ್ ಇಲ್ಲ ಬ್ರೋ. ಒಂದು ದಿನಾನು ಕೂಡ ಆಫ್ ಆಗೋದಾಗ್ಲಿ ಆ ಥರ ಏನೂ ಆಗಿಲ್ಲ. ಅದು ಬಿಟ್ಟರೆ ಮಾಮೂಲಿ ಇದು ಸರ್ವಿಸ್ ಚೆನ್ನಾಗಿಲ್ಲ ಅಷ್ಟೇ ಬ್ರೋ. ವೆಹಿಕಲ್ ಪ್ರಾಬ್ಲಮ್ ಇಲ್ಲ, ವೆಹಿಕಲ್ ಗನ್ ಆಗಿದೆ. ಸರ್ವಿಸ್ ಮಾತ್ರ ಅವರಷ್ಟು ಬ್ರೋ. ಕೂತ್ಕೊಳ್ಳೋ ಕಂಫರ್ಟ್ ಅದೆಲ್ಲ ಹೇಗಿದೆ ಬ್ರೋ? ಸಖತ್ತಾಗಿದೆ. ಬೇಕಾದ್ರೆ ಓಡಿಸಿ ನೋಡಿ, ಎಲ್ಲ ಚೆನ್ನಾಗಿದೆ. ಪಿಕಪ್ ಇಂದ ಹಿಡಿದು ಇನ್ನು ಬ್ರೇಕ್ ಸಿಸ್ಟಮ್ ಇಂದ ಹಿಡಿದು ಪ್ರತಿಯೊಂದು ಚೆನ್ನಾಗಿ ಕೊಟ್ಟಿದ್ದಾನೆ ಬ್ರೋ. ABS ರೇರೋ ಹೇಳಿದ್ದಾರೆ, ABS ಇದೆ. ಮಾಡ್ತಿರೋ ಕೆಲಸಕ್ಕೆ ನಿಮ್ಮಂತವ್ರು ತಗೋಬೋದಾ, ಇಲ್ಲಾಂದ್ರೆ IT ಎಂಪ್ಲಾಯ್ಸ್ ಅಂತವ್ರಿಗೆ ಸೆಟ್ ಆಗುತ್ತಾ? ನೀವೇನಂತ ಹೇಳ್ತೀರಾ ಇದೆಲ್ಲ? ನಂಗಂತೂ ಚೆನ್ನಾಗಿದೆ ಬ್ರೋ. ಇದು ಎಷ್ಟು ಗೊತ್ತಾ, ದಿನಕ್ಕೆ 150 ಕಿಲೋಮೀಟರ್ ಓಡಿಸ್ತೀನಿ ನಾನು. ನಂಗೆ ಗಾಡಿ ಎಲ್ಲ ಚೆನ್ನಾಗಿದೆ. ಬಟ್ ನನ್ನ ಸಜೆಷನ್ ಅಂದ್ರೆ ಪೆಟ್ರೋಲ್ ಗಾಡಿನೇ ಬ್ರೋ. ಮನೆ ಬಂದ್ಬಿಟ್ಟು 5 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ ಇಲ್ಲ ಹೋಗ್ಬಿಟ್ಟು ನಾನು ಮನೇಲಿ ಚಾರ್ಜ್ ಹಾಕೊಂಡು ರಿಟರ್ನ್ ಬರ್ಬೇಕು. ಹಂಗೆಲ್ಲ ಇದೆ ವೆಹಿಕಲ್ದು. ಬಟ್ ಇಂಥ ಗಾಡಿ ತಗೊಂಡ್ಮೇಲೆ ಅವ್ರು ಹೇಳ್ತಾ ಇರೋದು ಏನಪ್ಪಾ ಅಂತಂದ್ರೆ ಸ್ಕಿಡ್ ಆಗ್ಬಿಡುತ್ತಂತೆ. ಅದಾದ್ರೆ ನಮ್ಮ ಪ್ರಾಣಕ್ಕೆ ಅಪಾಯ ಅಲ್ವಾ? ಸೊ ಅಂಥ ಗಾಡಿ ನಮ್ಗೆ ಅದಕ್ಕೆ ಕರೆಕ್ಟ್ ಅಲ್ವಾ? ಏನಂತ ಒಂದ್ ಮಾತು ಹೇಳೋದು, ತಗೊಳ್ಬೋದಾ ಬೇಡವಾ? ತಗೋಬಹುದು ಬ್ರೋ. ವೆಹಿಕಲ್ ಎಲ್ಲ ಚೆನ್ನಾಗಿದೆ. ಸರ್ವಿಸ್ಗೆ ಏನಾದ್ರು ಆಗನೂ ಪೇಷನ್ಸ್ ಇರಬೇಕು. ಪಾರ್ಟ್ಸ್ ಕಾಸ್ಟ್ಲಿ ಇದೆ. ಮತ್ತೆ ಬಂದ್ಬಿಟ್ರೆ ಫ್ಯೂಚರ್ಸ್ ನೋಡ್ಕೊಂಡಲ್ವಾ, ಅದೆಲ್ಲ ನಾನು ಹೇಳನಲ್ವಾ, ಕೆಲವೆಲ್ಲಾನು ಅದೇ ಈ ಏನಂತಾರ ಎಕನಾಮಿ ಮೋಡ್ ಆಗ್ಲಿ, ಮೋಡ್ಸೇ ಆಗ್ಲಿ, ಇದು ಮ್ಯಾಪ್ಸೇ ಆಗ್ಲಿ, ಮತ್ತೆ ಫಾಸ್ಟ್ ಚಾರ್ಜಿಂಗ್ ಆಗ್ಲಿ, ಈ ಚೈನ್ ಸೌಂಡ್ ಆಗ್ಲಿ, ವೆಹಿಕಲ್ ಸ್ಕಿಡ್ ಆಗೋದಾಗ್ಲಿ, ಇವೆಲ್ಲ ಇರುತ್ತೆ. ಎಲ್ಲ ನೋಡಿ ತಗೋಬೇಕು ಬ್ರೋ. ಗಾಡಿ ತಗೊಂಡ್ರೆ ಎಲೆಕ್ಟ್ರಿಕ್ ಗಾಡಿ. ಸೊ ಎಲೆಕ್ಟ್ರಿಕ್ ಗಾಡಿ ಅಂದ್ರೆ ತುಂಬಾ ಜನಕ್ಕೆ ಗೊತ್ತಿರೋದು ಓಲಾನೇ. ಈ ತರ ಗಾಡಿಗಳು ತಗೊಂಡ್ರೆ ಮನಿ ಸೇವ್ ಮಾಡ್ಕೋಬಹುದಾ? ನೀವೇನಂತೀರಾ? ಇಲ್ಲ ಬರೋ 1,50,000 ಅಂತ ಈ ಗಾಡಿ ಇದಲ್ವಾ, ಟೋಟಲ್ ನಾವು 1,70,000 ಪೇ ಮಾಡ್ತೀವಿ. ಹೌದು. ನಾವು 70,000 ಓಡಿಸಿದ ಮೇಲೆ ಬ್ಯಾಟ್ರಿ ಇದಾದ್ಮೇಲೆ ಬ್ಯಾಟ್ರಿ ಹಾಕ್ಸ್ಕೊಂಡು ತಿರ್ಗಿ ಅದಕ್ಕೂ ಅಮೌಂಟ್ ಕೊಡ್ಬೇಕಲ್ಲ. ಅದ್ರ ಬದಲು ನೀವು ಪೆಟ್ರೋಲ್ ಗಾಡಿ ತಗೊಂಡ್ರೆ ನಾವು ನಾರ್ಮಲ್ ಪೆಟ್ರೋಲ್ ಹಾಕ್ಸ್ಕೋಬಹುದು, ಓಡಿಸ್ಕೋಬಹುದಲ್ವಾ. ತಿರ್ಗಿ ಇನ್ನೊಂದಕ್ಕೆ ಚಾರ್ಜ್ ಕರೆಂಟ್ ಬಿಲ್ ಅಷ್ಟೇ 1,500 ರೂಪಾಯಿ ಕರೆಂಟ್ ಬಿಲ್ ಬರುತ್ತೆ ಇದಕ್ಕೆ. ತಿರ್ಗಿ ಅದೇ ಇದು ಲಿಮಿಟೆಡ್ ಅಷ್ಟೇ ಬರೋ. 120 ಕಿಲೋಮೀಟರ್ ಓಡಾಡ್ಕೋಬಹುದು. ಒಂದು ಒನ್ ವೇ ಟ್ರಿಪ್ ಹೋಗ್ಬೋದು. ಮತ್ತೆ ರಿಟರ್ನ್ ಬರ್ಬೇಕಂದ್ರೂ ಕೂಡ ಚಾರ್ಜ್ ಮಾಡ್ಬೇಕಾಗಿರುತ್ತೆ. ಸೊ ಇದರಿಂದ ಲಾಂಗ್ ರೈಡ್ಸ್ ಎಲ್ಲಕ್ಕೂ ಹೋಗಕ್ಕಾಗಲ್ಲ. ಏನಿದ್ರೆ ಸಿಟಿಯಲ್ಲಿ ಮಾತ್ರ ಓಡಾಡಕ್ಕಾಗುತ್ತೆ ಮಾಮೂಲಿ ಅಷ್ಟೇ ಬರೋ. ಅದಕ್ಕೆ ಬಿಟ್ರೆ ನಾವು ಬೇರೆ ಹೊರಗಡೆ ಎಲ್ಲ ಹೋಗ್ಬಿಟ್ಟು ಲಾಂಗ್ ರೈಡ್ಸ್ ಹೋಗ್ಬೇಕಂತಂದ್ರೆ ಈ ಗಾಡಿ ಪ್ರಿಫರ್ ಮಾಡಕ್ಕೆ ಆಗಲ್ಲ. ಹೈಲ್ ಸ್ಟೇಷನ್ಸ್ ಇರುತ್ತಲ್ವಾ, ಹತ್ತು ಹೋಗೋದು ತುಂಬಾ ಕುಡ್ದಾಕೋದು ಚಾರ್ಜಿಂಗ್. ಹೌದಾ? ತಿರ್ಗಾ ಲಾಸ್ಟ್ ಮೂಮೆಂಟ್ ಅಲ್ಲಿ ಬಂದ್ಬಿಟ್ಟು ಒಂದು 27 ಕಿಲೋಮೀಟರ್ ಇರುತ್ತೆ ಅನ್ಕೊಳ್ಳಿ, ಅದು ತೋರಿಸುತ್ತೆ ಅಲ್ಲಿವರೆಗೂ ಹೋಗ್ಬೋದಂತ. ಬಟ್ ಅಲ್ಲಿಂದ ಏನಾಗುತ್ತೆ, ನಿಮ್ಮೊಂದು 1 ಕಿಲೋಮೀಟರ್ ಹೋದ ತಕ್ಷಣ ಇಲ್ಲಿ ತುಂಬಾನೇ ಇದಾಗುತ್ತೆ, ಬ್ಯಾಟ್ರಿ ಅಂದ್ರೆ ಡ್ರೈನ್ ಆಗ್ತಾ ಹೋಗುತ್ತೆ ಲಾಸ್ಟ್ ಮೂಮೆಂಟ್ ಅಲ್ಲಿ. ಹೌದಾ?